ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ಊರಿಗೆ ಹೋಗ್ತಿದ್ದೀವಿ. ಇವತ್ತು ಊರಲ್ಲಿ ಏನೇನಾಗ್ತಿದೆ ನೋಡಬೇಕು ಅಂದರೆ ಫಸ್ಟ್ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಫಸ್ಟ್ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಬಿಟ್ಟು, ಇವತ್ತು ಯುಗಾದಿ ಆಗಿರೋದ್ರಿಂದ ಹಬ್ಬ ಮಾಡಿ ಫೋಟೋಸ್ ತಗೊಂಡು ನಾವು ಹೋಗಿದ್ದು ಊರಿಗೆ. ಸೊ ಅಲ್ಲಿ ಹೋಗ್ಬಿಟ್ಟು ಒಬ್ಬಿಟ್ಟು ಮಾಡಿಕೊಟ್ಟೆ. ತುಂಬ ಎಂಜಾಯ್ ಮಾಡ್ಕೊಂಡು ಒಬ್ಬಿಟ್ಟು ಮಾಡಿ ನಾನು ನನ್ನ ತಂಗಿ ಒಬ್ಬಿಟ್ಟು ಮಾಡ್ತಾಯಿದ್ದೋ. ನೋಡಿ, ನನಗೆ ಒಬ್ಬಿಟ್ಟು ಮಾಡೋಕ್ಕೆ ತುಂಬ ಇಷ್ಟ ಅಂದ್ಬಿಟ್ಟು ನನಗೆ ಕೊಟ್ಟಿದ್ದರು ಒಬ್ಬಿಟ್ಟು ಮಾಡಲಿ ಅಂದ್ಬಿಟ್ಟು. ನಾನು ಸುಮ್ಮನೆ ಅದನ್ನು ಟ್ರೈ ಮಾಡ್ತಾಯಿದ್ದೆ. ಜಾಸ್ತಿ ನಾನು ಮಾಡಲ್ಲ ಒಬ್ಬಿಟ್ಟು, ಸೊ ಟ್ರೈ ಮಾಡ್ತಾಯಿದ್ದೆ. ಹಾಗೆ ಚೆನ್ನಾಗಿ ಬಂತು ಒಬ್ಬಿಟ್ಟು. ಸೊ ನನ್ನ ಕೈಲೇ ಕೊಟ್ಬಿಟ್ರು, ನೀನೇ ಒಬ್ಬಿಟ್ಟು ಮಾಡು ಅಂತ. ಅದರಿಂದ ನಾನೇ ಒಬ್ಬಿಟ್ಟು ಮಾಡ್ತಾಯಿದ್ದೆ. ಒಬ್ಬಿಟ್ಟನ್ನ ತಟ್ಕೊಡ್ತಾಯಿದ್ದೆ, ಬೇಯಿಸ್ತಾಯಿದ್ರು. ಆಮೇಲೆ ಅದು ನೀಟಾಗಿ ನೋಡಿ, ನೀಟಾಗಿ ಸರ್ಕಲ್ ಶೇಪಲ್ಲೇ ಬಂತು. ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಇಬ್ಬರು ಜೋಕ್ಸ್ ಮಾಡ್ಕೊಂಡು ನಾನು ನನ್ನ ತಂಗಿ ಎಂಜಾಯ್ ಮಾಡ್ಕೊಂಡು ಒಬ್ಬಿಟ್ಟು ಮಾಡ್ದೋ. ಫಸ್ಟು ನಾವು ಹಬ್ಬಕ್ಕೆ ಎಡೆ ಇಡಬೇಕಾಗಿತ್ತು. ಇವತ್ತು ಎಡೆ ಇಟ್ಟು ಎಲ್ಲ ಹಬ್ಬ ಮಾಡಬೇಕಾಗಿತ್ತು. ಹಬ್ಬ ಮಾಡ್ದೋ. ನೆಕ್ಸ್ಟು ನಾವು ಇಲ್ಲಿ ಹಳ್ಳಿ ಇದು ಹಿಂದ್ಗಡೆ ಕೊಟ್ಟಿಗೆ ಒಳಗಡೆ ಬಂದು ಮರಿ ಹಾಕಿತ್ತು ಹಸು ಅಂತ. ಸೊ ಕರುನ ಆಟ ಆಡಿಸ್ಕೊಂಡು ಅದನ್ನು ಮಾತಾಡಿಸ್ಕೊಂಡು ಅದ್ರ ಜೊತೆ ಸ್ವಲ್ಪ ಫೋಟೋ ಎಲ್ಲ ತಕ್ಕೊಂಡು ಚೆನ್ನಾಗಿ ಆಟ ಆಡ್ಕೊಂಡು ಬಂದು ನೋಡಿ ಈ ಥರ ಐತೆ. ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು ನೋಡಿ. ಅದಕ್ಕೆ ಹುಲ್ಲೆಲ್ಲ ಕೊಟ್ಟು ಚೆನ್ನಾಗಿತ್ತು, ನಮ್ಮನ್ನ ಮಾತಾಡಿಸ್ತಿತ್ತು. ನೆಕ್ಸ್ಟ್ ಸ್ವಲ್ಪ ರೀಲ್ಸ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದು ಎಲ್ಲ ಎಡೆ ಎಲ್ಲ ಇಟ್ಟಾದಮೇಲೆ ಊಟ ಮಾಡಿ ನೆಕ್ಸ್ಟು ಪಾತ್ರೆ ತೊಳೋಕ್ಕೆ ಅಂತ ಕಾವಲಿಗೆ ಹೋದೋ. ಅಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ನೀರಲ್ಲೆಲ್ಲ ಆಟ ಆಡ್ಕೊಂಡು ತುಂಬ ಚೆನ್ನಾಗಿತ್ತು ಕಾವಲಿ. ನಾನು ಜಾಸ್ತಿ ಈ ಥರ ಎಲ್ಲ ನಮ್ಮ ಸಿಟಿ ಕಡೆ ಈ ಥರ ಎಲ್ಲ ಜಾಸ್ತಿ ಸಿಗೋದು ಇಲ್ಲ. ಜಾಸ್ತಿ ಅಂತೇನಲ್ಲ, ಸಿಗಲ್ಲ. ನಲ್ಲಿ ಇಲ್ಲ ಪೈಪ್ ನೀರು ಈ ಥರ ಎಲ್ಲ ಇರುತ್ತೆ ಸಿಟಿ ಕಡೆ. ಈ ಥರ ಕಾವಲಿಲಿ ಪಾತ್ರೆ ತೊಳೆಯೋದೆಲ್ಲ ಇರಲ್ಲ. ಅಲ್ಲಿ ಊರಲ್ಲಿ ಕಾವಲಿಗೆ ಹೋಗಿ ಪಾತ್ರೆ ತೊಳೆದು ಒಂಥರ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಅಲ್ಲಿ ಚೆನ್ನಾಗಿ ಮಾತಾಡ್ಕೊಂಡು ಪಾತ್ರೆ ತೊಳ್ಕೊಟ್ಟೆ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಬೆಳಿಕೊಟ್ರು. ಪಾತ್ರೆ ತೊಳ್ಕೊಂಡು ನೀರಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ದೋ. ನಾನು ನನ್ನ ತಂಗಿ ಆಟ ಆಡ್ತಾಯಿದ್ದೋ. ಆಮೇಲೆ ಸ್ವಲ್ಪ ಪಾತ್ರೆ ಬೆಳ್ಕೊಟ್ರು ನಮ್ಮಮ್ಮ, ನಾನು ತೊಳ್ಕೊಟ್ಟೆ ನೀಟಾಗಿ. ಸೊ ನೆಕ್ಸ್ಟು ಮನೆ ನೋಡಿ, ಇದೇ ಥರ ಮನೆ ಇರೋದು. ಇದು ಹಾಲು, ಅಲ್ಲಿ ಕಿಚನು, 2 ರೂಮು, ಒಂದು ದೇವ್ರ ಮನೆ. ಈಚೆಗಡೆ ಸ್ವಲ್ಪ ಪ್ಲೇಸ್ ಐತೆ ಯಾರು ಬಂದವರು ಕೂತ್ಕೊಳ್ಳೋಕ್ಕೆ ಅಂತ. ಇದೇ ಥರ ಚಿಕ್ಕದು ಮನೆ. ಸೊ ನೋಡಿ, ಇಲ್ಲಿ ಬಂದ್ಬಿಟ್ಟು ಪಾತ್ರೆ ಇಟ್ಬಿಟ್ಟು ನಾವು ಈಗ ಹೊಲ ಕಡೆ ಹೋಗ್ತಾಯಿದ್ದೀವಿ. ಹೊಲದಲ್ಲಿ ಏನಿರುತ್ತೆ ಅದೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಹೊಲ್ದ ಹತ್ರ ಬಂದೆ. ಹೊಲದಲ್ಲಿ ತುಂಬ ಎಂಜಾಯ್ ಮಾಡ್ದೋ. ಎಷ್ಟು ಎಂಜಾಯ್ ಮಾಡ್ದೋ ಅಂದರೆ ಫುಲ್ಲು ನಾಟಿ ಎಲ್ಲ ಬಂದಿತ್ತು. ಆಮೇಲೆ ತುಂಬ ಚೆನ್ನಾಗೂ ಇತ್ತು. ಅದನ್ನೆಲ್ಲ ನೋಡಿಕೊಂಡು ಆಟ ಆಡಿಕೊಂಡು ನೋಡಿ ಎಷ್ಟು ಚೆನ್ನಾಗೈತೆ. ಈ ಥರ ಎಲ್ಲ ಹೊಲಗಡೆ ಗದ್ದೆಲೆಲ್ಲ ಹಸ್ರು ನೋಡೋದು ತುಂಬ ಖುಷಿಯಾಗುತ್ತೆ. ಈ ಸಿಟಿಗಳಲ್ಲಾದರೆ ಯಾವ ಕಡೆ ನೋಡಿದ್ರು ಬರೀ ಮನೆಗಳೇ ಇರುತ್ತೆ, ಬಿಲ್ಡಿಂಗ್ಗಳೇ ಇರುತ್ತೆ. ಈ ಥರ ಗಿಡ ಮರಗಳೆಲ್ಲ ನೋಡೋಕ್ಕೆ ಸಿಗಲ್ಲ ನಮಗೆ. ಸೊ ನನಗೆ ಇವತ್ತು ಇಲ್ಲಿ ಈ ಥರ ಎಲ್ಲ ಇದ್ದಿದ್ದು ನೋಡಿ ತುಂಬ ಖುಷಿಯಾಯಿತು. ನೀರು ಬರ್ತಲ್ಲಮ್ಮ, ಬೇಗ ಬೆಳ್ಕೊಳ್ಳುತ್ತೆ. ಏಯ್ ಬಾತುಕೋಳಿ ಬಾ, ಅವ್ರು ಸಾಕಿರೋದು. ನೋಡಿ ತಿರ್ಕೊಂಡು ನೋಡಿ ಹೇಳ್ತೀನಿ. ನೋಡಿ ಈಗ ಏಯ್ ತುಳಿದು ಬಿಟ್ರೆ ಬೈತು. ಆವು ಅಲ್ಲಿ ಸ್ಟೆಪ್ ಹೊಡಿತಿತ್ತಲ್ಲ. ಇದೆಲ್ಲ ನಮ್ಮದೇ ಹೊಲ ನೋಡಿ, ಇದೆಲ್ಲ ನಮ್ಮದೇ ಗದ್ದೆ. ಇಲ್ಲಿಂದ ಅಲ್ಲಿ ಅಂತ ಐತೆ, ನೋಡ್ಕೊಳ್ಳಿ ಬನ್ನಿ.
ಇಲ್ಲಿ ಹೋಯ್ತೈತಲ್ಲಿ. ಏಯ್ ನೀರ್ ಬಿಟ್ಟು ಇಲ್ಲೇ ಓಡಾಡ್ತಾ ಕೂತೀವಿ, ನೀರ್ ಬಿಸಾಕಿದ್ರ ಇಲ್ಲ ಇಲ್ಲ ಜಗಳ ಮಾಡ್ತಾ ಕೂತವ್ರೆ. ಫಾಸ್ಟಾಗಿ ಬರ್ತೈತೆ ಅದಕ್ಕೆ. ನೀರ್ ಫಾಸ್ಟ್ ಆಗಿ ಬತ್ತೈತೆ, ನಾವೇನ್ ಮಾಡೋದ? ನನ್ನ ಕಟ್ಟಿಲ್ವಲ್ಲಿ ಫಾಸ್ಟಾಗಿ ಬಂದ್ರೆ ಅದೇ ಯಾಕೆ ಬನ್ನಿ ಕಟ್ಟಿ ನೋಡಿದ ಈಗ ಜಗಳ ಈ ಕಡೆಯಿಂದ ಬರ್ತೈತೆ, ಕಲ್ಲು ಎತ್ಬಿಟ್ಟು ಮಣ್ಣ. ಇಲ್ಲೆಲ್ಲೋ ಸಂಧಿಯಿಂದ ಬತ್ತೈತೆ. ಈ ಸಂಧಿಯಿಂದ ಬೇರೆ ಬರ್ತೈತಮ್ಮ. ಮನೆಗೆ ಹೋಗಿದ್ದಿ ಕಟ್ಬಿಟ್ಟು ಮನೆಗೆ ಹೋಗಿ ಕಟ್ಬಿಟ್ಟು ಅಂತ ಅಲ್ಲೇ ತುಂಬ ಅಲ್ಲಿಗೆ ಇಲ್ಲಿಗೆ ತುಂಬವ. ಇರು, ನಂಗೆ ಗೊತ್ತಿಲ್ವಾ, ಫಸ್ಟ್ ಮೇನ್ ಸೂತ್ರ ಮುಚ್ಚಿದ್ರೆ ಮುಗಿತದೆ. ಗದ್ದೆ ಕೆಲಸ ಮಾಡುತ್ತೆ. ಎಲ್ಲಿ ಸಂಧಿಯಿಂದ ಈಜಿಯಲ್ಲೂ ಸಂಧಿಯಿಂದ ಬರ್ತೈತೆ. ಬಿಡು, ಅದೊಂಚೂರು ಹೋದ್ರೋಗ್ಲಿ. ನಡಿ. ಅಕ್ಕ ಬಕ್ಕ ಸಾಕು. ಮಾವನ್ ಬೇಗ ಕಲ್ಲು ಎತ್ಕೊಳ್ಳಿ. ರಾಗಿ ತಾನೆ ಇದೆಲ್ಲ ಮಾಡ್ಬಿಟ್ಟು ಇವತ್ತು ಅಕ್ಕ ಬೀಳೋದೆ ನಾನು. ಅಮ್ಮ ಬತ್ತೈತೆ ಕಣಮ್ಮ ರಾಗಿ. ನಡಿ. ನಡಿ. ತಗೊಳ್ಳೆ. ನೆಕ್ಸ್ಟು ನಾವು ಚೆನ್ನಾಗಿ ಆಟ ಆಡಿ ಹೊಲದಲ್ಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ನೀಟಾಗಿ ಆಮೇಲೆ ನಾವು ಈಗ ಮನೆಗೆ ಹೋಗೋದ ಟೈಮ್ ಆಯಿತು, ಅಲ್ಲೇ ಸಂಜೆ ಆಯಿತು ಅಂದ್ಬಿಟ್ಟು ಬರ್ತಾಯಿದ್ದು. ನಮ್ಮಮ್ಮ ಹುಲ್ಲೆಲ್ಲ ಬರ್ತಾಯಿದ್ರು, ಕುಯ್ದಿರೋದು ಅದನ್ನೆಲ್ಲ ಎತ್ಕೊಂಡು ಬರ್ತಾಯಿದ್ರು. ನಾವು ಅಲ್ಲೇ ದಾರಿಲಿ ಹಸು ಇತ್ತು, ಸೊ ಹಸುನ ಚೆನ್ನಾಗಿ ಅದು ನಮ್ಮದಲ್ಲ, ಬೇರೆ ಯಾರ್ದೋ ಹಸು, ಅದನ್ನು ಮಾತಾಡಿಸ್ಕೊಂಡು ಸ್ವಲ್ಪ ಬಂದು ಆಮೇಲೆ ನಮ್ಮಮ್ಮ ದೊಡ್ಡದೊಂದು ಹೊರೆನ ಎತ್ಕೊಬತ್ತಾಯಿತು. ಅಷ್ಟು ದೂರದಿಂದ ತುಂಬ ತೂಕ ಇತ್ತಂತೆ. ನೆಕ್ಸ್ಟು ಸಂಜೆ ಆಗಿತ್ತು ಅಂದ್ಬಿಟ್ಟು ಹಾಲು ಕರಿತಾಯಿದ್ರು. ಹಾಲನ್ನ ಕರಿಯೋದು ನೋಡಿ ಯಾವ ಥರ ಕರೀತಾರೆ, 2 ಕೈಯಲ್ಲಿ ಫಾಸ್ಟಾಗಿ ಕರೀತಾಯಿದ್ರು. ಆಮೇಲೆ ಕರುನ ಈಚೆ ಕಟ್ಟಾಕಿದ್ರು, ಅದಕ್ಕೂ ಹಾಲು ಕುಡಿಸಿ, ಅದು ತುಂಬ ಚೆನ್ನಾಗಿತ್ತು. ನಮಗೆ ಕರು ತುಂಬ ಆಟ ಆಡಿಸ್ತಾಯಿದ್ದೋ, ಅದು ನಮ್ಮ ಜೊತೆ ಚೆನ್ನಾಗಿ ಒಕ್ಕೊಬಿಟ್ಟಿತ್ತು. ನೆಕ್ಸ್ಟು ನಾವು ಬಂದು ಮನೆಗೆ ಬರ್ತಾಯಿದ್ದೀವಿ. ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಲಾಸ್ಟಲ್ಲಿ ದೇವ್ರು ಸಿಕ್ತು, ಆ ದೇವ್ರನ್ನ ನೋಡ್ಕೊಂಡು ಬಂದು. ಥ್ಯಾಂಕ್ ಯು.